22ನೇ ತಾರೀಕು 10 ಗಂಟೆಗೆ ನಮ್ಮ ನೆಹರು ಆಡಿಟೋರಿಯಂದಲ್ಲಿದೆ. ರಾಹುಲ್ ಗಾಂಧಿಯವರು ನಾವು ಎಲ್ಲರೂ ಕೂಡ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಸಾಕಷ್ಟು NGOs ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಒಂದು ದೊಡ್ಡ ನರೇಗಾ ಯೋಜನೆ ಕೊಡ್ಲಿ ಪೆಟ್ಟು ಹಾಕಿದಂಥ ಮೋದಿ ಸರ್ಕಾರ ಇದು ನಿಜವಾಗಲೂ ಎಲ್ಲ ಬಡವರ ಮೇಲೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಎರಡನೇದಾಗಿ ಇದು ಒಂದು ರೈಟ್ ಟು ವರ್ಕ್ ಸಿಕ್ಕಿದ್ದನ್ನು ಇವತ್ತು ಅವರು ಕಸ್ಕೊಂಡು ಬಿಟ್ಟಿದ್ದಾರೆ. ಮೂರನೇದನ್ನು ಪ್ರತಿಯೊಂದು ಸ್ಟೇಟಕ್ಕೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅವರು ನುಕ್ಸಾನ್ ಮಾಡಿದ್ದಾರೆ. ಮೊದಲು 10% ಇರ್ತಕ್ಕಂಥದ್ದು ಈಗ ಅದನ್ನು 40%ಕ್ಕೆ ಏರಿಸಿದ್ದಾರೆ. ಹೀಗಾಗಿ ಈ ಯೋಜನೆಗೆ ಅವರು ತೆಗೆದುಹಾಕಬೇಕು ಮತ್ತು ಬಡವರು ಯಥಾ ಪ್ರಕಾರ ಇಲ್ಲ ಬೌಂಡೆಡ್ ಲೇಬರ್ ಆಗಬೇಕು, ಇಲ್ಲ ಅಂತಂದರೆ ಅವರು ಗುಲಾಮರಾಗಿ ಬಾಳಬೇಕು. ಈ ಒಂದು ಯೋಚನೆಯಲ್ಲಿ ಅವರು ಸರ್ಕಾರ ಮಾಡಿದೆ. ಇದಕ್ಕೆ ಬರ್ತಕ್ಕಂಥ ನಮ್ಮ ಪಾರ್ಲಿಮೆಂಟ್ ಸೆಷನ್ನಲ್ಲೂ ಕೂಡ ಇದನ್ನು ನಾವು ಎತ್ತೇವೆ. ಇದರ ಹೋರಾಟ ಎಲ್ಲ ಕಡೆ ನಡೆದಿದೆ, ಎಲ್ಲ ಜಿಲ್ಲೆಗಳಲ್ಲಿ ನಡೆದಿದೆ. ಇಲ್ಲೂ ಕರ್ನಾಟಕ ಸ್ಟೇಟ್ದಲ್ಲೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಇದು ಸತತವಾದಂಥ ಇದು ಒಂದು ಕಾರ್ಯಕ್ರಮ. ರಾಜ್ಯ ನಾಯಕರೆಲ್ಲ ಒತ್ತಾಯಿಸ್ತಾ ಇದ್ದಾರೆ ಸರ್, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಅಂತ.